PCOS ನಿಮಗೆ ಬರೀ ಸಂತಾನೋತ್ಪತ್ತಿ ಸಮಯದಲ್ಲಿ ಅಂದ್ರೆ ನೀವು ಬರೀ ರಿಪ್ರೊಡಕ್ಟಿವ್ ಟೈಮ್ ಅಂತ ಏನ್ ಹೇಳ್ತೀವಿ, ಯಂಗ್ ಏಜ್, ಚಿಕ್ಕ ವಯಸ್ಸಲ್ಲಿ ಮಾತ್ರ ತೊಂದರೆ ಕೊಡುತ್ತೆ ಅಂತ ಅನ್ಕೋಬೇಡಿ. ಅದನ್ನ ನೀವು ಕರೆಕ್ಟಾಗಿ ನೀವು ಅದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಿಮಗೆ ಸುಮಾರು ಮಿಡ್ ಏಜ್ ಅಂತಂದ್ರೆ ಸುಮಾರು ನೀವು 30-35 ವರ್ಷ 40 ವರ್ಷದ ಒಳಗಡೆ ನಿಮಗೆ ಈ PCOS ಇಂದ ನಿಮಗೆ ಹೈಪರ್ ಟೆನ್ಷನ್ ಅಂದ್ರೆ ಬ್ಲಡ್ ಪ್ರೆಷರ್ ಬರ್ಬೋದು, ಹಾರ್ಟ್ ತೊಂದರೆಗಳು ಬರ್ಬೋದು, ಕೊಲೆಸ್ಟ್ರಾಲ್ ಹೆಚ್ಚಾಗ್ಬೋದು, ಲಿವರ್ ತೊಂದರೆ ಬರ್ಬೋದು, ಕಿಡ್ನಿ ಸ್ಟೋನ್ಸ್ಗಳು ಬರಬಹುದು. ಅದಲ್ಲದೆ ನಿಮಗೆ ಹೃದಯದ ತೊಂದರೆಗಳು ಅಲ್ಲದೆ ಕ್ಯಾನ್ಸರ್ ಸಹ ಬರ್ಬೋದು. ಆದ್ರಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು PCOS ಅನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಈ PCOS ಕಮ್ಮಿ ಮಾಡ್ಕೊಳ್ಳುವಂತಹ ಆಯುರ್ವೇದ ವಿಧಾನಗಳನ್ನ ನಾನು ನನ್ನ 90 ನಿಮಿಷದ ವೆಬಿನಾರ್ ಅಲ್ಲಿ ನಿಮಗೆ ವಿವರವಾಗಿ ಹೇಳ್ಕೊಡ್ತೇನೆ. ಇದನ್ನ ಕಲ್ತ್ಕೊಂಡು ನೀವು ನಿಮ್ಮ ತೂಕ ಕಡಿಮೆ ಮಾಡಿಕೊಂಡು ತಿಂಗಳಿಗೆ ಮುಟ್ಟಾಗೋ ಹಾಗೆ ಹಾಗೇನೆ ಬೇಗ ಮಕ್ಕಳಾಗೋ ತರ, ಮುಖದ ಮೇಲಿನ ಕೂದಲೆಲ್ಲ ಕಡಿಮೆ ಮಾಡ್ಕೊಳ್ಳೋ ತರ ಮಾಡ್ಕೋಬೇಕಂತ ಅನ್ನೋದಿದ್ರೆ ನನ್ನ ಈ ವೆಬಿನಾರ್ಗೆ ರಿಜಿಸ್ಟರ್ ಆಗಿ. ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲ್ ಅಲ್ಲಿ ಇದೆ.